ದರ್ಶನ್, ನಾಗರಾಜ್, ಪವನ್, ನಂದೀಶ್ ಇವರೆಲ್ಲ ಸೇರ್ಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ನೋಡ್ತಿದ್ದ ಹಾಗೆ ಹಲ್ಲೆಯನ್ನ ಮಾಡಿರುವಂಥದ್ದು. 4 ಜನರಿಂದ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಲಾಗಿದೆ. ಮೇನ್ ಆಗಿ 4 ಜನರು ಸಿಕ್ಕಾಪಟ್ಟೆ ಹಲ್ಲೆ ಮಾಡಿರೋದು. ಯಾರ್ಯಾರು? ದರ್ಶನ್, ನಾಗರಾಜ್, ಪವನ್, ನಂದೀಶ್. ಪವನ್ ಇವನು ಪವಿತ್ರ ಗೌಡ, ದರ್ಶನ್ ಮಧ್ಯೆ ಇದ್ದಿದ್ದಂತ ಒಂದು ಬ್ರಿಡ್ಜ್. ಇವನು ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂಥವನು. ನಂದೀಶ್ ಕೂಡ ಅಷ್ಟೇ. ನಾಗರಾಜ, ದರ್ಶನ ಅನ್ಅಫಿಷಿಯಲ್ ಮ್ಯಾನೇಜರ್ ರೀತಿಯಲ್ಲಿ ಇದ್ದಂಥವ್ನು. ಇವ್ರು ಸೇರ್ಕೊಂಡು ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ. ಅವನನ್ನು ಬಿಡಬೇಡಿ, ಸಾಯಿಸ್ಬಿಡಿ ಅಂತ ಹೇಳಿದಾಳೆ ಪವಿತ್ರ. ಇವಳ ಕುಮ್ಮಕ್ಕಿನ ಮಾತಿದೆಯಲ್ಲ, ಅದೇ ಆತನನ್ನು ಹತ್ಯೆ ಮಾಡ್ಲಿಕ್ಕೆ ಕಾರಣ ಆಗಿರೋದು. ಅದಕ್ಕೆ ಪೊಲೀಸರು ಏವನ್ನಾಗೆ ಇಟ್ಟಿದ್ದಾರೆ ಪವಿತ್ರ ಗೌಡಳನ್ನ. ಬಿಕಾಸ್ ಅವಳೇ ಮೋಟಿವ್ ಅಲ್ವಾ ಈ ಪ್ರಕರಣದಲ್ಲಿ. ಇಷ್ಟೆಲ್ಲ ದೊಡ್ಡ ಘಟನೆ ಆಗ್ಲಿಕ್ಕೆ ಯಾರು ಕಾರಣ? ಪವಿತ್ರ ಗೌಡ. ಸೊ ಅವಳನ್ನ ಅದಕ್ಕೆ ಏವನ್ನಾಗಿ ಇಟ್ಟಿರೋದು. ಸಿಕ್ಕಾಪಟ್ಟೆ ಹಲ್ಲೆ ಬಳಿಕ ಮನೆಗೆ ಹೋಗಿರುವಂಥದ್ದು ದರ್ಶನ್, ಪವಿತ್ರ. ಬಾ ಮನೆಗೆ ಹೋಗೋಣ ಅಂತ ದರ್ಶನ್ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋದ್ರಂತೆ ಪವಿತ್ರ ಗೌಡನಂತ. ಸರಿಯಾಗಿ ಹೊಡೆದು ಬಿಟ್ರು. ನೋಡ್ತಿದ್ದ ಹಾಗೆ ಸಾಯಿಸ್ಬಿಡಿ, ಹೊಡೆದಾಕ್ಬಿಡಿ ಅಂತ ಹೇಳಿದ್ಲಲ್ಲ ಇವಳು ಪವಿತ್ರ. ಸೊ ಹೀಗಾಗಿ ಇವರೆಲ್ಲ ಸಿಟ್ಟತ್ತಿ 4 ಜನ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ದರ್ಶನ್, ಪವನ್, ನಂದೀಶು ಮತ್ತೆ ನಾಗರಾಜ, ಈ 4 ಜನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸೊ ಸರಿಯಾಗಿ ಹೊಡೆದಂತ ಹಿನ್ನೆಲೆಯಲ್ಲಿ ಅದು ಮರದ ಕೊಂಬೆ ಹಾಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಸರಿಯಾಗಿ ಹೊಡೆದಿದ್ದಾರೆ. ಅಲ್ಲಿ ಇವಳು ಬೇರೆ ಹೊಡೆದು ಸಾಯಿಸ್ಬಿಡಿ ಅಂತ ಹೇಳಿಬಿಟ್ಲಲ್ಲ ಪವಿತ್ರ ಗೌಡ. ಅದಕ್ಕಿನ್ನು ಇವರಿಗೆ ರೋಷಾವೇಶ ಉಕ್ಕಿ ಹರಿತು. ಸೊ ಹೀಗಾಗಿ ಅವನು ನೋಡ್ತಿದ್ದ ಹಾಗೆ ಅವನ್ ಮೊದಲೇ ಸಣಕ್ಲ ರೇಣುಕಾ ಸ್ವಾಮಿ ಒಂದು ಹೊಡೆದ್ರೆ ಮಲ್ಕಂತ ನಂಗಿದಾನೆ ಅಂಥವನಿಗೆ 4 ಜನ ಸೇರ್ಕೊಂಡು ಹೊಡೆದ್ರೆ ಹೆಂಗಾಗಿರೋ ಲೆಕ್ಕ ಹಾಕಲಿ. ನಾವು ಹೇಳ್ತಾ ಇರುವಂಥದ್ದು ಈ ವಿಕೃತ ಮನಸ್ಥಿತಿಯ ರೇಣುಕಾ ಸ್ವಾಮಿ ಇದಾನಲ್ಲ, ಅವನ್ ಸಾಚ ಅಂತ ಅಲ್ಲ. ಆದ್ರೆ ಅದಕ್ಕೊಂದು ಕಾನೂನಿದೆ. ಈತ ತಪ್ಪು ಮಾಡಿದ್ರೆ ಅದಕ್ಕೆ ಪಾಠ ಕಲಿಸ್ಲಿಕ್ಕೆ ಕಾನೂನಿದೆ. ಅದೆಲ್ಲವನ್ನು ಬಿಟ್ಟು ಇವರೇ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ಟು ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿಗೆ. ರೇಣುಕಾ ಸ್ವಾಮಿನ ನೋಡ್ತಿದ್ದ ಹಾಗೆ ಪವಿತ್ರಾಗೆ ಉರ್ದೋಗಿದೆ. ಯಾಕೆಂದ್ರೆ ಆ ರೀತಿಯ ವಿಕೃತವಾಗಿ ಮನಸ್ಥಿತಿ ಇತ್ತು ರೇಣುಕಾ ಸ್ವಾಮಿಗೆ. ವಿಕೃತವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ಸೊ ಹಾಗಾಗಿ ಆತನನ್ನ ನೋಡ್ತಿದ್ದ ಹಾಗೆ ಇವನೇ ನಿಂಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಅಂತ ಗೊತ್ತಾಯ್ತಲ್ಲ. ಅಲ್ಲಿದ್ದವ್ರು ಕರ್ಕೊಂಬಂದಂಥವ್ರು ಹೇಳಿದ್ರಲ್ಲ, ಗೌತಮ್ ಅನ್ನುವಂಥ ಫೇಕ್ ಅಕೌಂಟ್ ಅಲ್ಲಿ ಇವನೇ ಮೆಸೇಜ್ ಮಾಡ್ತಾ ಇದ್ದಿದ್ದು ರೇಣುಕಾ ಸ್ವಾಮಿ ಈತನ ಹೆಸರು ಅಂತ ಹೇಳ್ತಿದ್ದ ಹಾಗೆ ಚಪ್ಪಲಿ ಹೊಡೆದಿದ್ದಾರೆ ಫಸ್ಟು. ಅದಾದ್ಮೇಲೆ ಇವನ್ನ ಬಿಡಬೇಡಿ, ಸಾಯಿಸ್ಬಿಡಿ, ಹೊಡೆದಾಕ್ಬಿಡಿ, ಇವನ್ನ ಹೊಡೆದು ಸಾಯಿಸ್ಬಿಡಿ ಅಂತ ಪವಿತ್ರ ಹೇಳಿದ್ದಾಳೆ. ಅವಳು ಹೇಳ್ತಿದ್ದ ಹಾಗೆ ಎಲ್ಲರೂ ಹಾಕೊಂಡು ಚೆನ್ನಾಗಿ ತತ್ಕಕ್ಕೆ ಶುರು ಮಾಡಿದ್ರು. ಬೆಂಡೆತ್ತಕ್ಕೆ ಶುರು ಮಾಡಿದ್ರು ಅವನಿಗೆ, ರೇಣುಕಾ ಸ್ವಾಮಿಗೆ. ಹೇಳಿದ್ನಲ್ಲ ಸಣಕ್ಲ, ತಡ್ಕೊಳ್ಬೇಕಲ್ಲ ಅವನು. ಸರಿಯಾಗಿ ಹೊಡೆದ್ರು. ಸಿಕ್ಕಿದ್ರಲ್ಲಿ ಹೊಡೆದಿದ್ದಾರೆ ಅಲ್ಲಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.